ಈ ಸಮಾಜದಲ್ಲಿ ಜೈನ ಸಮುದಾಯ ಕೊಡುಗೆ ಅಪಾರವಾಗಿದ್ದು, ಶಾಂತಿ ಸೌಹಾರ್ದತೆಯೇ ನಮ್ಮ ಜೀವನದ ಮಾರ್ಗ ಆಗಬೇಕು ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜೈನ ಸಮುದಾಯದ ಸೇವೆಯನ್ನ ಪ್ರಶಂಸಿಸಿ ಸಮಾಜದಲ್ಲಿ ಶಾಂತಿ, ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಿದರು. ಜೈನ ಸಮುದಾಯವು ಹಾಸನ ಜಿಲ್ಲೆಯ ಶಿಕ್ಷಣ, ಧರ್ಮ ಮತ್ತು ಸಮಾಜಮುಖಿ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಿ ತಮ್ಮ ಜೀವನದ ಬೆಳವಣಿಗೆಯಲ್ಲಿಯೂ ಈ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಮಹಾವೀರ ಅಹಿಂಸೆಯ ಸಂದೇಶವನ್ನು ಉಲ್ಲೇಖಿಸಿ, ಪ್ರೀತಿ, ಸಹನೆ ಮತ್ತು ಮಾನವೀಯ ಮೌಲ್ಯಗಳಿಂದ ಬದುಕಿದಾಗ ಮಾತ್ರ ಸಮಾಜದಲ್ಲಿ ಏಕತೆ ಸಾಧ್ಯವೆಂದು ಹೇಳಿದರು. ತಾಲೂಕಿನ ಹಾಸನ ನಗರಕ್ಕೆ ಜಿಲ್ಲೆಯೂ ಕೂಡ ಕೊಟ್ಟಿದೆ. ಅದೇ ರೀತಿ ನಮ್ಮ ತಂದೆ ನಗರಸಭೆ ಅಧ್ಯಕ್ಷರಾದ ಕೂಡ ಉಪಾಧ್ಯಕ್ಷರಾಗಿ ಪಣಿರಾಜ್ ಅವರು ಜೈನ ಸಮುದಾಯದವರು, ಅವರು ಕೂಡ ಹಾಸನ ನಗರಕ್ಕೂ ಕೂಡ ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಆಗಿ ಅಮರೇಂದ್ರ ಅವರು ಕೂಡ ಇವತ್ತು ನಮ್ಮ ಹಾಸನ ಕಾಲೇಜಿನ ಅವರು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ತಮ್ಮದೇ ಆದಂತಹ ಕೊಡುಗೆನ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜೈನ ಸಮುದಾಯ ನೋಡ್ಕೊಂಡು ಬರ್ತಾ ಇದೆ. ಅದು ಕೂಡ ನಮ್ಮೆಲ್ಲರಿಗೂ ಸಂತೋಷ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಕೂಡ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಇರ್ಬೋದು, ಸಾವಿರಾರು ವರ್ಷದ ಇತಿಹಾಸ ಇರುವಂಥದ್ದು. ಅದೇ ರೀತಿ ನಮ್ಮ ಹಾಸನದ ಜೈನ ಬಸ್ತಿಗಳಿರ್ಬೋದು, ಅದು ಕೂಡ ಸಾವಿರಾರು ವರ್ಷದ ಒಂದು ಇತಿಹಾಸ ಇರುವಂಥದ್ದು. ಹಾಗಾಗಿ ಈಗಾಗಲೇ ಹೇಳಿದರೆ ನಮ್ಮ ಹಿರಿಯರ ಪಟೇಲ್ ಶಿವಪ್ಪರು, ನಾವು ಕೂಡ ನಮ್ಮ ಜೊತೆ ಸೇರಿ ನಮ್ಮ ಕೈಲಾದಂತಹ ಸಹಾಯ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಲವಾರು ಸಂದರ್ಭಗಳನ್ನ ನಾವು ಕೂಡ ನೋಡಿ, ನಮ್ಮ ಸ್ನೇಹಿತರು ಕೂಡ ಹಲವಾರು ಜೈನ ಸಮುದಾಯದ ಸ್ನೇಹಿತರು ಕೂಡ ಬಹಳ ಆತ್ಮೀಯರು ಇದ್ದಾರೆ. ನಾವೆಲ್ಲರೂ ಕೂಡ ಬಡವರಿಗೆ ಮಕ್ಕಳಿಗೆಲ್ಲ ಏನು ವಿದ್ಯಾಭ್ಯಾಸಕ್ಕೂ ಅಥವಾ ಆರೋಗ್ಯ ಸಂಬಂಧಪಟ್ಟ ತಾವೆಲ್ಲ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆಲ್ಲೂ ಕೂಡ ಇದೇ ರೀತಿ ತಾವೆಲ್ಲ ಮಾಡ್ಕೊಂಡು ಬನ್ನಿ ಅಂತ ನಾವು ಹೇಳಿ, ಏನೋ ಕೂಡ ನಾನು ಕೂಡ ಪುಣ್ಯ ಮಾಡಿದ್ದೀನಿ ಭಾವಿಸ್ತೇನೆ. ಯಾಕೆಂದರೆ ನನ್ನ ವಿದ್ಯಾಭ್ಯಾಸ ಕೂಡ ಶ್ರವಣಬೆಳಗೊಳದ ಏನು ಜೈನ ಸಮುದಾಯದ ನಮ್ಮ ಗುರುಗಳದು, ಜೈನ ಗುರುಗಳದಾದಂಥ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಇವತ್ತು ಶಾಸಕ ತಮ್ಮೆಲ್ಲ ಆಶೀರ್ವಾದದಿಂದಾಗಿರೋದು ಕೂಡ ಪುಣ್ಯ ಅಂತ ಭಾವಿಸ್ತೀನಿ. ಅದೇ ರೀತಿ ನಮ್ಮ ತಂದೆ ಜೀವಂತ ಎಚ್.ಎಸ್. ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಕ್ಕೆ ತಮ್ಮೆಲ್ಲ ಸಮುದಾಯ ನಮ್ಮ ತಂದೆ ಜೊತೆಗೆ 100ಕ್ಕೆ 100 ತಾವಲ್ಲಿ ನಿಂತು ಸುವರ್ಣ ಹಲವಾರು ನಮ್ಮ ತಂದೆಗೆ ಬಹಳ ಆತ್ಮೀಯರಂತವರು ತಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಮಾಡಿದ್ರು. ಇವತ್ತು ನಾನು ಕೂಡ ಆಯ್ಕೆ ಇದ್ದೀನಿ. ಹಾಗಾಗಿ ತಮ್ಮ ಸಮುದಾಯದ ಜೊತೆ ಸದಾಕಾಲ ನಾನು ಕೂಡ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಒಂದು ಪುಣ್ಯವಾದಂಥ ಕಾರ್ಯಕ್ರಮ ತಮ್ಮ ಎಲ್ಲರೂ ಕೂಡ ಭಗವದ್ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್ಪಿ ತಾರಾನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಹೇಮಂತ್, ಜೈನ ಸಂಘದ ಅಧ್ಯಕ್ಷ ಎಚ್ ಶಾಂತೀಶ್, ಮಹಾವೀರ ಭವನದ ಅಧ್ಯಕ್ಷ ಎಚ್ಟಿ ನಾಗೇಂದ್ರಯ್ಯ, ತೇರಂಪಂತ್ ಸಭಾದ ಅಧ್ಯಕ್ಷ ಸೋಹನ್ ಲಾಲ್, ಮೂರ್ತಿ ಪೂಜಕ್, ಜೈನ ಸಂಘದ ಅಧ್ಯಕ್ಷ ಅಮೃತ್ ಲಾಲ್ ಜೈನ್ ಹಾಗೆಯೇ ಕಮಲೇಶ್, ಮನುಶ್ರೀ ಆಗಮಶೇಖರ್ ಜೊತೆ ಜೈನ ಗುರುಗಳು ಭಾಗವಹಿಸಿದರು. ಯದೀಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.